ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆಯ್ತಾ, ಸುಮಾರು ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನ್ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ನೀವು ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಹೇಳಿ. ಇವತ್ತು ಏನ್ ಮಾಡ್ಬೇಕು ಅನ್ಕೊಂಡೆ, ಫಸ್ಟ್ ನಾನು ನಮ್ದು ಸುಮಾರು ದಿನ ಆಯ್ತಲ್ವಾ, ನಾನು ಟೆರೆಸ್ ಗಾರ್ಡನ್ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಏನಾಯ್ತು ಅಂದ್ರೆ ನಮ್ ಗಿಡಗಳೆಲ್ಲ ಸುಮಾರು ಒಣಗೋಯ್ತು. ಇವಾಗ ಮತ್ತೆ ನಾನು ಸೊಪ್ಪುಗಳಿಂದ ಮತ್ತೆ ಟೊಮೆಟೊ ಬದನೆಕಾಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ರೆ, ಅಂದ್ರೆ ಇವೆಲ್ಲ ಇದೆ, ಹಳೆ ಗಿಡಗಳೆಲ್ಲ ಇದೆ. ಸ್ವಲ್ಪ ಸಪೋಟ ಗಿಡ ಅಂತೆ, ದಾಳಿಂಬಿ ಗಿಡ ಅಂತೆ, ಡ್ರ್ಯಾಗನ್ ಫ್ರೂಟು ಅದೆಲ್ಲ ಇದೆ. ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳಿದೆಯಲ್ಲ ಅದೆಲ್ಲ ಹೋಗಿದೆ. ಹೂವಿನ ಗಿಡಗಳು ಹೂವು ತುಂಬಾ ಚೆನ್ನಾಗಿ ಬಿಡ್ತಾ ಇದೆ. ಆಯ್ತಾ, ಇವಾಗ ನಾನು ಹೇಗೆ ಫಸ್ಟ್ ನಾನು ಪಾಲಕ್ ಹಾಕಿದ್ದೀನಿ, ದಂಟಿನ ಸೊಪ್ಪಿನ ಬೀಜ ಹಾಕಿದ್ದೀನಿ, ಅದೆಲ್ಲ ಬಂದಿದೆ. ಅದನ್ನೆಲ್ಲ ತೋರಿಸ್ತೀನಿ. ನಾನು ಸೊಪ್ಪುಗಳು ಹಾಕ್ಬೇಕಾದ್ರೆ ಏನ್ ಗೊತ್ತಾ, ತುಂಬಾ ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಣ್ಣಿಲ್ದೆ, ಮಣ್ಣಂದ್ರೆ ಸ್ವಲ್ಪ ಮಣ್ಣು ಬೇಕಾಗುತ್ತೆ, ಗೊಬ್ಬರಗಳು ಏನು ಗೊಬ್ಬರಕ್ಕೋಸ್ಕರ ಹೊರಗಡೆ ಹೋಗಿ ತಗೊಂಡ್ಬರ್ಬೇಕು ಆತರ ಏನು ಬೇಕಾಗಿಲ್ಲ. ಸೊಪ್ಪುಗಳನ್ನ ಈಸಿಯಾಗಿ ಬೆಳೆಸ್ಕೋಬಹುದು. ಹೇಗೆ ಅಂದ್ರೆ ಸ್ಯಾಂಡ್ವಿಚ್ ಟೈಪ್ ಅಲ್ಲಿ. ಸ್ಯಾಂಡ್ವಿಚ್ ಟೈಪ್ ಅಲ್ಲಿ ಅಂದ್ರೆ ಏನಂದ್ರೆ ನಾನು ತೋರಿಸ್ತೀನಿ ಬನ್ನಿ ಇವಾಗ. ಆಯ್ತಾ, ನೋಡಿ ಈ ತರ ಗ್ರೋ ಬ್ಯಾಗ್ ನಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದು ಲೇಯರ್ ಮಣ್ಣು ಹಾಕ್ಬಿಡ್ತೀನಿ. ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಮ್ದು ಬೇಟ್ರಿ ಇರ್ಬೋದು ಅಥವಾ ಡ್ರೈ ವೇಸ್ಟ್ ಏನಾದರೂ ಇರಲಿ ಅದನ್ನೆಲ್ಲ ಹಾಕ್ತೀನಿ. ಮತ್ತೆ ಒಂದು ಲೇಯರ್ ಮಣ್ಣು ಹಾಕ್ತೀನಿ. ಆ ಥರ ಮಾಡಿ ನಾನು ಫುಲ್ ಫಿಲಪ್ ಮಾಡಿ ಮೇಲ್ಗಡೆ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ನಾನು ನೀಮ್ ಕೇಕು ಅಥವಾ ನೀಮ್ ಲೀವ್ಸ್ ಇದ್ರೆ ನೀಮ್ ಲೀವ್ಸ್ ಎಲ್ಲ ಹಾಕ್ಕೊಂಡು ಬರ್ತೀನಿ. ಅದಾದಮೇಲೆ ಒಂದು ವಾರ ನೀರು ಹಾಕ್ತಾ ಇರ್ತೀನಿ ದಿನಾನು. ಅದಾದಮೇಲೆ ಒಂದು ವಾರ ಆದಮೇಲೆ ನಾನು ಸೊಪ್ಪಿನ ಬೀಜ ಹಾಕ್ತೀನಿ. ಸೊಪ್ಪಿನ ಬೀಜ ಹಾಕಿದ್ದು ಹೇಗೆ ಪಾಲಕ್ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಪಾಲಕ್ ಬಂದಿದ್ದು ತೋರಿಸಿ ಮತ್ತೆ ಅದರಲ್ಲಿ ಹೇಗೆ ನಾನು ಏನು ಅಡಿಗೆ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ಬನ್ನಿ. ಆಯ್ತಾ, ನಿಮ್ಮ ಹತ್ರ ಏನಾದರೂ ಸೊಪ್ಪಿನ ಬೀಜಗಳು ಅದೇನು ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಅಂದ್ರೆ ನಾನು ಸ್ಟಾಕ್ ಮಾಡ್ಕೊಂಡಿರ್ತೀನಿ. ಅಂದ್ರೆ ಸೊಪ್ಪಿನ ಗಿಡ ಹಾಕ್ತೀನಲ್ಲ, ಸೊಪ್ಪು ಹಾಕ್ತೀನಲ್ವಾ, ಹಾಕಿದಾಗ ಒಂದ್ 2-3 ಗಿಡ ಹಂಗೆ ಬಿಟ್ಬಿಟ್ಟಿರ್ತೀನಿ. ಅದು ಬೀಜ ಆಗುತ್ತೆ. ಆ ಬೀಜನ ಹಂಗೆ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನಿಮ್ಮ ಹತ್ರ ಸೊಪ್ಪಿನ ಬೀಜ ಏನು ಇಲ್ಲ ಅಂತ ಇಟ್ಕೊಳ್ಳಿ. ನೀವೇನ ಧನಿಯಾ ಹಾಕ್ಬೋದು, ಕೊತ್ತಂಬರಿ ಚೆನ್ನಾಗಿ ಬರುತ್ತೆ. ಆಯ್ತಾ, ಕೊತ್ತಂಬರಿ ಬೆಳೆಸ್ಕೋಬಹುದು ಮನೆಯಲ್ಲೇ. ಇಷ್ಟಿಷ್ಟಾದ್ರೂ ಸಾಕು, ಎಷ್ಟು ಚೆನ್ನಾಗಿ ಗಮ್ಮತ್ ವಾಸನೆ ಬರುತ್ತೆ ಅಲ್ವಾ, ಅದನ್ನ ಹಾಕೋಬಹುದು. ಮತ್ತೆ ಮೆಂತ್ಯ ಇರುತ್ತಲ್ವಾ, ಮೆಂತ್ಯ ಸೊಪ್ಪು ಹಾಕ್ಬೋದು. ಸಾಸಿವೆ ಸೊಪ್ಪು, ಸಾಸಿವೆದು ಗಿಡ ಹಾಕಿ ಸಾಸಿವೆ ಸೊಪ್ಪು ಅದನ್ನು ಉಪಯೋಗಿಸಬಹುದು. ಇದನ್ನೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೋಬಹುದು. ಮತ್ತೆ ಎಲ್ಲಾದ್ರೂ ಹೋದಾಗ ನಿಮ್ಗೆ ಎಲ್ಲಾದ್ರೂ ಬೇಕಾದ್ರೆ ಸೊಪ್ಪಿನ ಬೀಜ ತಂದು ಮತ್ತೆ ಸೊಪ್ಪಿನ ಬೀಜ ಹಾಕೋಬಹುದು. ನೀವು ನಿಮಗೆ ತೋರಿಸೋದ್ನೆಲ್ಲ ಸ್ಯಾಂಡ್ವಿಚ್ ಟೈಪಲ್ಲಿ ನಮ್ಮ ಪಾಟಲ್ಲಿ ಮಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಥರ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಪಾಲಕ್ ಬೀಜ ಇರುತ್ತಲ್ವ, ಆ ಪಾಲಕ್ ಬೀಜನೆಲ್ಲ ಹಾಕಿದ್ದೆ. ಆ ಪಾಲಕ್ ಬೀಜ ಹಾಕಿದ್ಮೇಲೆ ಈ ಥರ ಆದಮೇಲೆ ಆಲ್ಮೋಸ್ಟ್ ಒಂದು ತಿಂಗಳಾದಮೇಲೆ ಈ ಥರ ಬಂತು ನೋಡಿ. ನಾನು ಬೀಜನೂ ಏನು ಕೊಂಡ್ಕೊಳ್ಳಲ್ಲ, ಇವಾಗ ನಮ್ಮ ಮನೆಯಲ್ಲೇ ಬೆಳೆದಿದ್ದ ಬೀಜನೇ ಉಪಯೋಗಿಸ್ತೀನಿ. ಈ ಥರ ನೋಡಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ. ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದು, ಒಂದು ಚೂರು ಹುಳ ಗಿಳ ಇರೋದಿಲ್ಲ. ತೂತುಗಳೆಲ್ಲ ಬರುತ್ತಲ್ಲ, ಅದು ಹುಳ ತಿನ್ನೋದು ಅದು ಏನೂ ಇರೋದಿಲ್ಲ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ. ನಮ್ಮ ಮನೆಗೆ ಆಗುವಷ್ಟು ಪಾಲಕ್ ಸೊಪ್ಪು ಸಿಗುತ್ತೆ. ಇದನ್ನು ನಾನು ಬೇರೆ ಬೇರೆ ರೀತಿಯಲ್ಲೆಲ್ಲ ಅಡುಗೆ ಮಾಡ್ತೀನಿ ಇದರಲ್ಲಿ. ಪಾಲಕ್ ಸೊಪ್ಪಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ ನೋಡಿ. ನಾನು ಇದನ್ನೆಲ್ಲ ಇವಾಗ ಹಾರ್ವೆಸ್ಟ್ ಮಾಡ್ತೀನಿ. ಇವಾಗ ಬೆಳೆದಿರೋದು ಒಂದು ಗ್ರೋ ಬ್ಯಾಗಿಂದು ಹಾರ್ವೆಸ್ಟ್ ಮಾಡ್ತೀನಿ. ಏನು ಗೊತ್ತಾ, ಈ ಗ್ರೋ ಬ್ಯಾಗಿದ್ದು ಹಾರ್ವೆಸ್ಟ್ ಒಂದು 3 ಸಲ ಹಾರ್ವೆಸ್ಟ್ ಮಾಡ್ತೀನಲ್ಲ, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಗ್ರೋ ಬ್ಯಾಗು ರೆಡಿ ಆಗಿಬಿಡುತ್ತೆ. ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ ಇವಾಗ. ನಾನು ಮತ್ತೆ ಏನು ಮಾಡ್ತೀನಿ ಗೊತ್ತಾ, ಒಂದು 3-4 ಗಿಡ ಹಾಗೆ ಬಿಟ್ಬಿಡ್ತೀನಿ ಬೀಜಕ್ಕೆ. ನೋಡಿ ನೆಕ್ಸ್ಟ್ ಇನ್ನೊಂದು ಗ್ರೋ ಬ್ಯಾಗಲ್ಲಿ ರೆಡಿ ಆಗಿದೆ ಆಲ್ಮೋಸ್ಟ್. ನೋಡಿ ಸಣ್ಣ ಸಣ್ಣ ಸತಿ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ನಿಮಗೆ. ಅದು ಪಾಲಕ್ಕು ದಂಟು ಎರಡೂ ಹಾಕಿದ್ದೀನಿ ಇದರಲ್ಲಿ. ಇದು ಬಂದ್ಬಿಡುತ್ತೆ ನೋಡಿ. ಆ ಗ್ರೋ ಬ್ಯಾಗಲ್ಲಿ ಇರೋದನ್ನೆಲ್ಲ ನಾನಿವಾಗ ಹಾರ್ವೆಸ್ಟ್ ಮಾಡಿದೆ. ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನಿವಾಗ ಹಾರ್ವೆಸ್ಟ್ ಒಂದು ತಟ್ಟೆ ಫುಲ್ ಬಂತು. ಮತ್ತು ಹಾರ್ವೆಸ್ಟ್ ಮಾಡಿದ್ಮೇಲೆ ಗ್ರೋ ಬ್ಯಾಗಲ್ಲಿ ನೋಡಿ, ಇವಾಗ ಗ್ರೋ ಬ್ಯಾಗಲ್ಲಿರೋ ಗಿಡಗಳೆಲ್ಲ ನೋಡಿ, ಇದನ್ನು ಫುಲ್ ನಾನು ಕಿತ್ತಲ್ಲ, ಸಮೇತ ಕಿತ್ತಲ್ಲ ನಾನು. ಇದೇ ಥರ ಇನ್ನೊಂದು 15-20 ದಿನಕ್ಕೆ ಮತ್ತೆ ಬೆಳೆಯುತ್ತೆ. ಆ ಥರ ನಾನು 3 ಸಲ ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ. ಒಂದು ಗ್ರೋ ಬ್ಯಾಗಲ್ಲಿ 3 ಸಲ ಹಾರ್ವೆಸ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನೆಕ್ಸ್ಟ್ ಇನ್ನೊಂದು ಗ್ರೋ ಬ್ಯಾಗ್ ಇರುತ್ತಲ್ಲ, ಅದು ರೆಡಿ ಆಗಿಬಿಡುತ್ತೆ ಅಷ್ಟೇ. ಅದೇ ಥರ ನೀವು ಕೂಡ ಮಾಡ್ಬೋದು. ನಾವು ಕಂಟಿನ್ಯೂಸ್ ಆಗಿ ನಮ್ಗೆ ಪಾಲಕ್ ಸೊಪ್ಪು ಸಿಗ್ತಾ ಇರುತ್ತೆ. ಪಾಲಕ್ ಸೊಪ್ಪಿನಿಂದ ಖಾರ ಇಡ್ಲಿ, ಅದು ಇಡ್ಲಿ ಆದಮೇಲೂ ತೋರಿಸ್ತೀನಿ ನೋಡಿ. ಖಾರ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಪಾಲಕ್ಕಲ್ಲಿ ಮಾಡ್ತೀನಿ ಖಾರ ಇಡ್ಲಿ. ಕೆಸುವಿನ ಎಲೆ ಮತ್ತು ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಇದ್ರ ಎಲ್ಲದರಿಂದನೂ ಖಾರ ಇಡ್ಲಿ ಮಾಡ್ಬೋದು. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಇದು ಪಾಲಕ್ ಸೊಪ್ಪು ನಮ್ಮ ಮನೆಯಲ್ಲೇ ಬೆಳೆದಿದ್ದನ್ನು ತೋರಿಸ್ದೆ, ಕಟ್ ಮಾಡಿದ್ದನ್ನು ಹಾರ್ವೆಸ್ಟ್ ಮಾಡಿದ್ದನ್ನು ತೋರಿಸ್ದೆ. ಅದು ಕಟ್ ಮಾಡಿ ಖಾರ ಇಡ್ಲಿಗೆ ಹಾಕ್ಕೊಂಡಿದ್ದನ್ನು ತೋರಿಸ್ದೆ. ಇವಾಗ ಖಾರ ಇಡ್ಲಿನ ಮಾಡಿಟ್ಟಿದ್ದೀನಿ ನೋಡಿ. ಅಂದರೆ ನಮ್ಮ ಮನೆಯಲ್ಲೇ ಬೆಳೆದಿದ್ದ ಇದು ಪಾಲಕ್ ಸೊಪ್ಪು
ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಬಾಳೆ ಎಲೆ ಕೂಡ ನಮ್ಮ ಮನೆಯಲ್ಲೇ ಬೆಳೆದಿದ್ದು ನೋಡಿ. ಖಾರ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಈ ಖಾರ ಇಡ್ಲಿನ ತಗೊಂಡು ತಟ್ಟೆಯಲ್ಲಿ ಇಟ್ಕೊಂಡು ಬಿಸಿ ಬಿಸಿ ಹಬೆ ಆಡುವ ಖಾರ ಇಡ್ಲಿ ತಗೊಂಡು ಆಯಿತಾ, ಇದಕ್ಕೆ ತುಪ್ಪನೋ ಬೆಣ್ಣೆನ ಹಾಕ್ಕೊಂಡು ನೋಡಿ ಕೊಬ್ಬರಿ ಚಟ್ನಿ ಜೊತೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಕೂಡ ಇದೇ ಥರ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಾರ ಇಡ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಮನೆಯಲ್ಲೇ ಬೆಳೆದಿರ್ತೀವಲ್ಲ, ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ನುಗ್ಗೆ ಸೊಪ್ಪು, ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಒಂದು ಎರಡು ಇದು ನೋಡಿ, ಒಂದು ಎರಡು ಕೆಸರೆಲೆ ಸಿಕ್ಕಿತ್ತು, ಅದರಲ್ಲಿ ನಾನು ಪತ್ರೊಡೆ ಮಾಡಿದ್ದೀನಿ. ಅದು ಕೂಡ ಹಿಟ್ಟಲ್ಲಿ ನಾನು ಪತ್ರೊಡೆ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನ ಹಾಗೆ ತಿನ್ಬೋದು. ಮಂಗಳೂರು ಕಡೆ ಶಿವಮೊಗ್ಗ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ನಾನು ಮಾಡ್ತೀನಿ, ಪತ್ರೊಡೆ ಮಾಡ್ತೀನಿ ಆಯ್ತಾ. ಅವ್ನು ರೌಂಡ್ ರೌಂಡ್ ಕಟ್ ಮಾಡಿರ್ತಾರೆ, ನನ್ಗೆ ಸ್ವಲ್ಪ ರೌಂಡ್ ಬರಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ಆದರೆ ಇದಕ್ಕೊಂಚೂರು ಬೆಣ್ಣೆನೋ ತುಪ್ಪನೋ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಟ್ರೈ ಮಾಡಿ ನೋಡಿ. ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಲ್ವಾ, ಆರ್ಗ್ಯಾನಿಕ್ ಆಗಿ ನಮ್ಮನೇಲೆ ಪಾಲಕ್ ಸೊಪ್ಪು ಬೆಳೆದಿದ್ದು, ಬಾಳೆ ಎಲೆನೂ ನಮ್ಮನೇಲೆ ಬೆಳೆದಿದ್ದು. ಇದೇ ತರಾನೇ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ.